ರೆಸ್ಟೋರೆಂಟ್ನಲ್ಲಿ 2 ಜೀವಗಳು ಕಳೆದಿರುವಂಥ ಸಂದರ್ಭದಲ್ಲಿ ಭೇಟಿ ಕೊಡಬೇಕಾಗಿ ಬಂದಿರೋದು ಬಹಳ ಬೇಸರ ಆಗ್ತಾ ಇದೆ. ಅಧಿಕಾರಿಗಳ ಹತ್ರ ನಾನು ಮಾಹಿತಿಗಳನ್ನ ತೆಗೆದುಕೊಂಡಿದ್ದೇನೆ. ಅಂದರೆ ಈಗ ಡಿ ಸಿ ಅವರ ಸಸ್ಪೆನ್ಷನ್ಗೆ ಏನೋ ತಾವು ಒತ್ತಾಯ ಮಾಡ್ತಿದ್ದಾರೆ. ಈಗಾಗಲೇ ಕ್ಲಿಯರ್ ಆಗಿ ಅವರು ಲೈಸೆನ್ಸ್ ಇಲ್ಲದೆ ನಡೆಸ್ತಾ ಇದ್ದಾರೆ. ಅದಕ್ಕೆ ಹೊಣೆಗಾರಿಕೆ ಅವರೇ ಒಪ್ಕೋಬೇಕಾಗುತ್ತೆ. ಅವ್ರು ಕೇಳಿದ್ರೆ ಹಿಂಬರಹ ಕೊಟ್ಟಿದ್ದೆ ಅಂತ ಹೇಳಿದಾರಂತ. ಅವ್ರು ಅಪ್ಲೈ ಮಾಡಿದ್ದಾರೆ ನಮ್ಗೆ CL9 ಬೇಕು ಸೆಕೆಂಡ್ ಫ್ಲೋರ್ಗೆ ಅಂತ ಹೇಳಿ. ಬಟ್ ಇವರು ಅದನ್ನು ತಿರಸ್ಕರಣೂ ಮಾಡಿಲ್ಲ, ಅದಕ್ಕೆ ಲೈಸೆನ್ಸು ಕೊಟ್ಟಿಲ್ಲ. ಬದಲಾಗಿ ಹಿಂಬರಹ ಕೊಟ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ. ಸೊ ಅದು ಕ್ಲಿಯರ್ ಆಗಿ ಕಾನೂನು ಉಲ್ಲಂಘನೆ ಆಗುತ್ತೆ. ಸೊ ಅದೇ ಅವರೇ ಹೊಣೆಗಾರಿಕೆ ಆಗಬೇಕಾಗುತ್ತೆ. ಸೊ ಅವ್ರ ಮೇಲೆ ನಾವು ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿದ್ವಿ ಸರ್. ಯಾವುದು ಈಗ ನನಗೆ ಅದಕ್ಕೆ ಹೇಳಿದ್ನಲ್ಲ, ನನಗೆ ಮಾಹಿತಿ ಬಂತು ಕೆಲವು ರೆಸ್ಟೋರೆಂಟ್ಗಳಲ್ಲಿ ಈ ರೀತಿ ಲೈಸೆನ್ಸ್ ಇಲ್ಲದೇ ಲಿಕ್ಕರ್ ಸರ್ವ್ ಮಾಡೋದು ಮತ್ತು ಗ್ರಾಹಕರೇ ತೆಗೆದುಕೊಂಡು ಹೋಗಿ ಲಿಕ್ಕರ್ನಲ್ಲಿ ಕುಡಿಯುವಂಥದ್ದು ನಡೆಯುವಂಥ ಘಟನೆಗಳು ನಡೀತಾ ಇದ್ದಾವೆ ಅಂತ ಹೇಳಿದ್ದಾರೆ. ಅಧಿಕಾರಿಗಳು ಹೇಳಿದರೆ ಬೇರೆಯವ್ರು ಮಾಹಿತಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆ ಒಂದು ಪ್ರಾಕ್ಟೀಸ್ ನಿಲ್ಲಬೇಕು. ಅದು ಕಾನೂನು ಬಾಹಿರ. ಎಲ್ಲಿ ಲೈಸೆನ್ಸ್ ಇರುತ್ತೆ ಅಲ್ಲಿ ಮಾತ್ರ ಲಿಕ್ಕರ್ ಕುಡಿಬೇಕು. ಇಲ್ಲ ಬರೀ ರೆಸ್ಟೋರೆಂಟ್ಗಳಲ್ಲಿ ಗ್ರಾಹಕರೇ ತೆಗೆದುಕೊಂಡು ಹೋಗಲಿ ಅಥವಾ ಮಾಲೀಕರೇ ಸರ್ವ್ ಮಾಡಲಿ, ಅದು ಕಾನೂನು ಬಾಹಿರ ಆಗುತ್ತೆ. ಸೊ ಅಂಥವ್ರ ಮೇಲೆ, ಅಂಥ ರೆಸ್ಟೋರೆಂಟ್ಗಳ ಮೇಲೆ ನಾವು ಸ್ಟ್ರಿಕ್ಟಾಗಿ ಕ್ರಮ ತೆಗೆದುಕೊಳ್ತೀವಿ. ಹೌದು, ಅದು ಒಂದು ಬೇರೆ. ಆಸ್ಪತ್ರೆ ಪಕ್ಕನೇ ಇದೆ, ಆದರೂ ಕೂಡ ಲೈಸೆನ್ಸ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದ್ರೊಳಗೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವ್ರದ್ದು ಬಹಳ ತಪ್ಪಿದೆ ಇದ್ರೊಳಗೆ. ಸೊ ಹಾಗಾಗಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ ಸೂಚಿಸಿದ್ದೀನಿ. ಮತ್ತು ಇಂಥ ಘಟನೆಗಳು ಮರುಕಳಿಸಬಾರ್ದು ಅಂತ ಕೂಡ ಅಧಿಕಾರಿಗಳಿಗೆ ಹೇಳ್ತಾರೆ. ಸರಿಯಾಗಿ ಲೈಸೆನ್ಸು ಕೊಡಬೇಕಾದ್ರೆ ಎಲ್ಲ ರೂಲ್ಸ್ನು ಫಾಲೋ ಮಾಡಬೇಕು. ಆ ರೂಲ್ಸ್ನ ಫಾಲೋ ಮಾಡಿ ಮಾತ್ರ ಲೈಸೆನ್ಸ್ ಕೊಡಬೇಕು. ಅಕ್ರಮವಾಗಿ ನಡೆಸ್ತಿರೋರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ನಾನು ಬಹಳ ಕಟ್ಟುನಿಟ್ಟಿನಿಂದ ಅಧಿಕಾರಿಗಳು ಸೂಚನೆ ಯಾವ್ದಾದ್ರು ಒಂದು ಇಬ್ರು ಸಾಯ್ಬೇಕು, ಒಂದು ಹೆಣ ಬಿಡಬೇಕು, ಆ ಪರಿಸ್ಥಿತಿ ಆಗಿಬಿಟ್ಟಿದೆ. ಅದಕ್ಕೆ ಮೊದಲೇ ಎಚ್ಚೆತ್ಕೊಳ್ಳೋಂಥದ್ದಕ್ಕೆ ಈಗ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ಇರುತ್ತೆ ನಮ್ಗೆ. ಅನ್ಲೆಸ್ ಏನಾದರೂ ಯಾರಿಂದಾದ್ರೂ ಕಂಪ್ಲೇಂಟ್ ಬರದೇ ಹೋದರೆ ನಾವು ಅದ್ರ ಮೇಲೆ ಕ್ರಮ ತೆಗೆದುಕೊಳ್ಳೋಕ್ಕಾಗಿರೋದಿಲ್ಲ. ಯಾಕೆಂದರೆ ನಾವೆಲ್ಲ ಕಡೆ ಹೋಗಿ ನೋಡೋದಿಲ್ವಲ್ಲ. ಸೊ ಹಾಗಾಗಿ ಈ ಥರ ಘಟನೆಗಳು ನಡೆದಾಗ ದುರದೃಷ್ಟವಶಾತ್ ಇಂಥ ದೊಡ್ಡ ಘಟನೆಗಳು ನಡೆದು ಸಾವು ಆದಾಗ ನಮ್ಮ ಗಮನಕ್ಕೆ ಬಂದು ಕ್ರಮ ತೆಗೆದುಕೊಳ್ಬೇಕಾದಂಥ ಪರಿಸ್ಥಿತಿ ಆಗಿಬಿಟ್ಟಿದೆ. ಇದು ಈ ರೀತಿ ಆಗಬಾರ್ದಾಗಿತ್ತು. ಬಟ್ ಇನ್ಮೇಲೆ ಈ ರೀತಿ ಆಗದೇ ನೋಡ್ಬೋದು. ನಾನು ಮುಖ್ಯಮಂತ್ರಿಗಳ ಹತ್ರ ಮಾತನಾಡಿದ್ದೇನೆ ನಿನ್ನೆ. ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಒಂದು ಏನಾದರೂ ಪರಿಹಾರ ಘೋಷಣೆ ಮಾಡಿ ಅಂತ ಅವ್ರು ಹೇಳಿದ್ದಾರೆ. ಪರಿಹಾರ ಘೋಷಣೆ ಮಾಡ್ತೀನಿ ಅಂತ ಹೇಳಿ ಮೊತ್ತ ಇನ್ನೊಂದು ಸರಿ ಕನ್ಫರ್ಮ್ ಮಾಡ್ಕೊಂಡು ಮುಖ್ಯಮಂತ್ರಿಗಳ ಜೊತೆಗೆ ನಾನು ಘೋಷಣೆ